ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಅಕ್ಕನ ಮನೆಗೆ ಹೋಗಿದ್ವಿ. ಜಾನು ಯಾವಾಗಲೂ ಹಠ ಮಾಡ್ತಿದ್ಲು, ಒಂದು ಸತಿ ಮಮ್ಮಿ ಮನೆಗೆ ಹೋಗಿ ಬರೋಣ ಅಂತ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಕ್ಕಂಗೆ ಕೊಟ್ಟಿರೋದು ದಾವಣಗೆರೆಗೆ. ಸೊ ನಮ್ಮ ಭಾವಂಗೆ ರೊಟ್ಟಿ ಮಾಮೂಲಿ ಆ ಕಡೆಯವರೆಲ್ಲ ಉತ್ತರ ಕರ್ನಾಟಕ ಸೈಡ್ ಅವರೆಲ್ಲ ಜಾಸ್ತಿ ರೊಟ್ಟಿ ತಿಂತಾರೆ ಅಲ್ವಾ. ಸೊ ನಮ್ಮ ಅಕ್ಕ ಚೆನ್ನಾಗಿ ರೊಟ್ಟಿ ಮಾಡೋದನ್ನು ಕಲ್ತಿದ್ದಾಳೆ. ಅಮ್ಮ ಕೂಡ ಅಲ್ಲೇ ಬಂದಿದ್ದರು. ನಾನು, ಪಾಪು, ಅಮ್ಮ, ಜಾನು, ನನ್ನ ತಮ್ಮನೂ ಅಲ್ಲೇ ಇದ್ದ. ಅಕ್ಕ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ. ನಮ್ಮಕ್ಕ ಅಂತೂ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಏನೇನು ಸ್ಪೆಷಲು ಎಲ್ಲದನ್ನು ಕಲ್ತ್ಕೊಂಡಿದ್ದಾಳೆ. ಸೊ ನಾವು ಅಲ್ಲಿಗೆ ಹೋದರೆ ಎರಡೂ ಸೈಡ್ ಸ್ಪೆಷಲ್ ಏನೇನಿದೆ ಎಲ್ಲದನ್ನು ಅವಳ ಕೈಲೇ ಮಾಡಿಸ್ಕೊಂಡು ತಿಂತೀವಿ. ಸೊ ಈ ಸರಿ ಎಣ್ಣೆ ಬದನೆಕಾಯಿನ ಮಾಡಿಸೋಣ. ಒಬ್ಬೊಬ್ಬರು ಎಣ್ಣೆ ಬದನೆಕಾಯಿ ಅಂತಾರೆ, ಎಣ್ಣೆಗಾಯಿ ಅಂತಾರೆ, ಬದನೆಕಾಯಿ ಗೊಜ್ಜು ಅಂತಾರೆ. ಈ ಥರ ಎಲ್ಲ ಹೆಸರಿಟ್ಟು ಕರೀತಾರೆ. ಉತ್ತರ ಕರ್ನಾಟಕದ ಕಡೆ ಎಣ್ಣೆಗಾಯಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಂಡ್ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾನು ಹೋಗಿ ಬದನೆಕಾಯಿನ ತಂದೆ ಹೊರಗಡೆ ಹೋಗಿ ಅಕ್ಕ ಅದನ್ನ ಹೇಗೆ ಕಟ್ ಮಾಡೋದು ಅಂತ ನನಗೆ ಹೇಳ್ಕೊಟ್ಲು. ಅಂದರೆ ನಾನು ತುಂಬ ನಾನೇ ಬೇರೆ ಥರ ಕಟ್ ಮಾಡ್ತಿದ್ದೆ, ಬಟ್ ಅವಳು ಬಂದು ಇದೇ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಟ್ಲು. ಅಂದರೆ ಅದರಲ್ಲೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕಲ್ವ, ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ 2 ಮೀಡಿಯಮ್ ಸೈಜ್ ಆಗೋವಷ್ಟು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ಚಾಪರಲ್ಲಿ ಕಟ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಅದನ್ನು ಕಟ್ ಮಾಡಿ ನಾನು ಇಟ್ಕೊಂಡೆ. ನೆಕ್ಸ್ಟ್ ಅದನ್ನು ಒಂದು ಬಾಣಲಿಗೆ ಎಣ್ಣೆ ಕಾದ ಮೇಲೆ ಏನು ಬದನೆಕಾಯಿ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಬದನೆಕಾಯಿನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡೋದ್ರಿಂದನೇ ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಒಗ್ಗರಣೆಗೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಸಾಸಿವೆ ಎಲ್ಲದನ್ನು ಹಾಕಿದ್ದೀನಿ. ಅದೊಂಚೂರು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಹಾಕಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಮಾಡ್ತಾಯಿದ್ದೆ, ಅಕ್ಕ ರೊಟ್ಟಿ ಮಾಡ್ತಾಯಿದ್ಲು. ಹೇಗೆ ಮಾಡೋದು ಅಂತ ಹೇಳಿ ಅವಳ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಮಾಡ್ತಾಯಿದ್ದೆ. ಯಾಕಂದರೆ ಅವಳು ಈ ಥರದ ಅಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ನಲ್ಲಿ ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಕ್ಕಳೆಲ್ಲ ಮನೆಯಲ್ಲಿ ಇದ್ವು, ಅದೊಂಥರ ಖುಷಿ, ಚೆನ್ನಾಗಿತ್ತು. ಸೊ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಆನಿಯನ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನನ್ನ ಅಕ್ಕ ನನಗೆ ಅವಾಗ ತಾನೇ ಹೇಳ್ಕೊಡ್ಲು. ಸೊ ಅದನ್ನು ಟಿಪ್ ಕಲ್ತ್ಕೊಂಡಂಗೆ ಆಯಿತು. ಸೊ ಅದನ್ನೆಲ್ಲ ಇವಾಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಇದು ನೋಡಿ ಇಷ್ಟು ಚೆನ್ನಾಗಿ ಬ್ರೌನಿಶ್ ಆಗಿ ಆಗಿದೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆಯೇ ಅರಿಶಿನ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಆಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಗರಂ ಮಸಾಲನ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 1 ಲೆಮನ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಆಲ್ರೆಡಿ ನೆನೆಯೋಕ್ಕೆ ಅಂತ ಇಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿತ್ತು. ಸೊ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಬದನೆಕಾಯಿ ಬೇಯುವಷ್ಟು, ಅಂದರೆ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಬೇಕಾಗುವಷ್ಟು ಅದಕ್ಕೆ ನೀರು, ಬದನೆಕಾಯಿ ಬೇಯುವಷ್ಟು ಅಂದರೆ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ಹಾಕಿ ಎಲ್ಲದನ್ನು ಚೆನ್ನಾಗಿ ಅಂದರೆ ಎಲ್ಲದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಗರಿಗರಿಯಾಗಿರುವಂತಹ ತುಂಬ ಖಡಕ್ ರೊಟ್ಟಿ ರೆಡಿ ಆಗ್ತಾಯಿತ್ತು. ಸೊ ಬದನೆಕಾಯಿನೆಲ್ಲ ಇವಾಗ ನೀರು ಹಾಕಿದ್ಮೇಲೆ ಬದನೆಕಾಯಿನೆಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಎಲ್ಲದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಸ್ವಲ್ಪ ಮುಳುಗೋವಷ್ಟೇ ನೀರನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಲಿಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ನಾವು ಇನ್ನೊಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಕಡಲೆ ಬೀಜ ಹಾಗೆಯೇ ಕೊಬ್ಬರಿ. ಇದು ಪೌಡರ್ ಆಲ್ರೆಡಿ ನಮ್ಮ ಅಕ್ಕ ಮನೇಲಿ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಇದು ಖಾಲಿಯಾಗಿತ್ತು. ಹುಚ್ಚೆಳ್ಳು ಮತ್ತು ಎಳ್ಳು ಪೌಡರ್ ಇತ್ತು, ಅದು ಸ್ವಲ್ಪ ಇತ್ತು. ಅದು ಪೌಡರ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲಿ ಇದ್ದಿದ್ದನ್ನೇ ಯೂಸ್ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಹುಚ್ಚೆಳ್ಳು ಮತ್ತು ಎಳ್ಳನ್ನ ಪೌಡರ್ನ ಹಾಕೋತಾ ಇದ್ದೀನಿ. ಆಮೇಲೆ ಇವಾಗ ನಾನು ರುಬ್ಬಿದ್ನಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ನೀವು ಹೀಗೆ ಟ್ರೈ ಮಾಡಬೇಕು. ಒಬ್ಬರು ಒಂದೊಂದು ಥರ ಮಾಡ್ತಾರೆ, ಕೆಲವರು ಖಾರ ರುಬ್ಬಿ ಅದಕ್ಕೆ ತುಂಬಿ ಆ ಥರ ಮಾಡ್ತಾರೆ. ಬಟ್ ನಮ್ಮಕ್ಕ ಈ ಥರ ಮಾಡಿದ್ಲು.
ಆ್ಯಂಡ್ ನನಗೆ ಹೇಳ್ಕೊಟ್ಲು ಕೂಡ. ನಾನು ನಿಜವಾಗ್ಲೂ ಇಷ್ಟು ಡಿಲಿಷಿಯಸ್ ಆಗಿರುತ್ತೆ ಗೊತ್ತಾ ಅದು. ಖಡಕ್ ಆ ರೊಟ್ಟಿ ಮೇಲೆ ಇದು ಎಣ್ಣೆಕಾಯಿ ಪಲ್ಯ ಅಬ್ಬಬ್ಬಾ! ಕಾಂಬಿನೇಷನ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಇನ್ನೊಂದೇನಂದರೆ ನಮ್ಮ ಭಾವ ಇದನ್ನು ಮಿಸ್ ಮಾಡ್ಕೊಂಡ್ರು. ಅಖಿಲ್ ಅವ್ರು ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಅವ್ರು ಮನೇಲಿ ಇರಲಿಲ್ಲ. ಅಕ್ಕಂಗೆ ಅವತ್ತು ಆಫ್ ಇತ್ತು ಅಂತ ಹೇಳ್ಬಿಟ್ಟು ಅವಳು ಮನೆಯಲ್ಲೇ ಇದ್ಲು. ಸೊ ನಾವು ರೊಟ್ಟಿನ ಚೆನ್ನಾಗಿ ತಿಂದು ಮಜಾ ಮಾಡಿದ್ವಿ. ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಮಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎರಡೂ ಸೈಡು ಊಟನೂ ಕೂಡ ನಮ್ಮ ಮನೇಲಿ ತುಂಬ ಈಸಿಯಾಗಿ ಸಿಗುತ್ತೆ. ಅಕ್ಕ ಅಂದರೆ ಅಲ್ಲಿ ಹೋದರೆ ಆ ಥರ ಅಡುಗೆಗಳನ್ನ ಮಾಡ್ತಾಳೆ. ಅಮ್ಮ ಮನೆಯಲ್ಲಿ ನಾನು, ಅಮ್ಮ ಈ ಥರದ ನಮ್ಮ ಸ್ಟೈಲ್ ಅಡುಗೆಗಳನ್ನ ಮಾಡ್ತೀವಿ. ಸೊ ಯಾವತ್ತೂ ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಈ ಸತಿ ಈ ಥರ ಬದನೇಕಾಯಿನ ಟ್ರೈ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.